ಬಾಮ್ಮ ಕೂತ್ಕೋ. ನೋಡಮ್ಮ, ಇದೆ ನಮ್ಮ ಹೊಸ ಮನೆ ಪ್ಲಾನು. ಇದರಲ್ಲಿ ಒಟ್ಟು 6 ಮನೆಗಳಿರ್ತವೆ. 1 2 3 4 5 6 ಅಂತ ಇರುತ್ತೆ. ಹೇಗೆ ಯವಾಸು ಕಣ್ಗೊತ್ಕೊಳ್ಳೋಣ ಅನಿಸ್ತದೆ ಕಣ. ಒತ್ಕೊಳಮ್ಮ, ಒತ್ಕೋ. ಇದು ನಮ್ಮನೆ ತಾನೇ. ವಾಸ ಹಾ, ಅಲ್ಲೊಂದ್ ಕಾರ್ ಕಾಣಿಸ್ತಿದೆಯಲ್ಲ, ಅದು ಯಾರ್ದು? ಇಲ್ಲ, ನಾನು ಹೇಳಿದ್ನಲ್ಲ ಅವತ್ತು ಆ ಕಾರ್ನ ತಗೊಳ್ಳೋಣ ಅಂತ. ಆ ಕಾರ್ನೇ ಇಲ್ಲಿ ನಿಲ್ಸೋದು. ಹಾ, ಚೆನ್ನಾಗಿದೆ ಕಣ. ಅಷ್ಟೇ ಅಲ್ಲಮ್ಮ, ನೋಡು ಇಲ್ಲಿದೆಯಲ್ಲ ಲಿಫ್ಟ್. ಇದು ನೀನು ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗೋದ್ ಬೇಕಿಲ್ಲ. ಈ ಲಿಫ್ಟ್ ಒಳಗೆ ಹೋಗ್ಬಿಟ್ಟು ಡೋರ್ನ ಕ್ಲೋಸ್ ಮಾಡಿ ಅಲ್ಲೊಂದು ಬಟನ್ ಇರುತ್ತೆ. ಹಿಂಗ್ ಒತ್ತಿದ್ರೆ ಸಾಕು, ನಿನ್ನ ಝುಯ್ ಅಂತ ಮೇಲ್ ತಗೊಂಡಾಗ ನಿಲ್ಸ್ಬಿಡುತ್ತೆ. ಓ ಹೌದಮ್ಮ. ಅಮ್ಮ ಅಷ್ಟೇ ಅಲ್ಲ, ಈ ಮನೆ ಫುಲ್ಲು AC, ಯಾವಾಗ್ಲೂ ತಣ್ಣಗಿರುತ್ತಮ್ಮ. ಹೋಗ, ಧನುರ್ ಮಾಸದಲ್ಲೆಲ್ಲ ತುಂಬಾ ಚಳಿ ಇರ್ತದಪ್ಪ. ಅಯ್ಯೋ ಒಳ್ಳೆ ಅಮ್ಮ, ನಿನಗ್ ಬೇಕಾದಾಗ ಆನ್ ಮಾಡು, ಬೇಡದೆ ಇದ್ದಾಗ ಆಫ್ ಮಾಡು. ಅಮ್ಮ ಅಷ್ಟೇ ಅಲ್ಲಮ್ಮ, ನಿನಗೆ ಅಂತ ಸಪ್ರೇಟ್ ಆಗಿ ಬೆಡ್ರೂಮ್ ಇದೆ. ಇಲ್ಲೋಡು, ಇಲ್ಲಿದ್ಯಲ್ಲ, ಇದೇ ನಿನ್ ಬೆಡ್ರೂಮು. ಅಮ್ಮ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ನೀನು ಹೊರಗಡೆ ಎಲ್ಲೂ ಹೋಗೋದೇ ಬೇಕಿಲ್ಲ. ನೋಡಮ್ಮ ನೋಡಮ್ಮ, ಇಲ್ಲಿದೆಯಲ್ಲ ಈ ಬೆಡ್ರೂಮು, ನಂದರೆ ಇವತ್ತಿದು. ನೀ ಡಿಸ್ಟರ್ಬ್ ಮಾಡಬಾರ್ದು. ನೋಡಮ್ಮ, ಇದು ಹಾಲು. ಅಮ್ಮ ಈ ಜಾಗ ಇದೆಯಲ್ಲ, ಇಲ್ಲಿ ಸೋಫಾ ಸೆಟ್ ಹಾಕ್ಬೋದು. ಈ ಜಾಗದಲ್ಲಿ ದೊಡ್ಡ ಸೋಫಾ ಸೆಟ್ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತಮ್ಮ. ಆಮೇಲೆ ನೀನು ಆ ಬಾಂಡ್ಲಿನ್ನು ರಾಜಿ ಆಗೋದ್ರಿ ಅಂತ ಕೇಳ್ಪಟ್ಟೆ. ಸರಿ ಬಿಡು, ವಯಸ್ಸಾದ ಕಾಲದಲ್ಲಿ ಹೇಗೋ ಇರ್ಲಿ. ಅಮ್ಮ ಆ ಬಾಂಡ್ಲಿಗೆ ಈ ಹಾಲಲ್ಲೋ ಸೋಫಾದ ಮೇಲೋ ಎಲ್ಲೋ ಇರ್ಲಿ ಬಿಡಮ್ಮ. ಅಮ್ಮ ಆಮೇಲೆ ಎಲ್ರು ನನ್ನ ಹೇಗ್ ಕಾಣ್ತಾರೆ ಗೊತ್ತಾ, ಹೇಗ್ ಗೌರವ ಕೊಡ್ತಾರೆ ಗೊತ್ತಾ? ನೀನ್ ಹೇಳೋದೆಲ್ಲ ತುಂಬಾ ಚೆನ್ನಾಗಿದೆ ಕಣೋ, ಆದ್ರೆ ಇಷ್ಟೆಲ್ಲ ಕಟ್ಟೋದಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೇನ್ ಮಾಡ್ತೀಯ ನೀನು? ಅಮ್ಮ ನಾವಿದಕ್ಕೆ 5 ಪೈಸೆನೂ ಖರ್ಚು ಮಾಡ್ಬೇಕಾಗಿಲ್ಲ. ನೋಡಿಲಿ, ಪ್ರಮೋಟರ್ಸ್ ಅಂತ ಹೆಸರಾಕಿದೆ ಅಲ್ವಾ, ಇವ್ರೆ ನಮ್ಗೆ ಇದನ್ನೆಲ್ಲ ಕಟ್ಟಿಸ್ಕೊಡ್ತಾರೆ. ಅಯ್ಯ, ಅವ್ರ ಯಾಕ ನಮಗ್ ಮನೆ ಕಟ್ಟಿಸ್ಕೊಡ್ತಾರೆ? ಅಯ್ಯೋ ಅಮ್ಮ, ಅವ್ರು ನಮಗೆ ಮನೆ ಮಾತ್ರ ಕಟ್ಟಿಸ್ಕೊಡೋದಿಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ ನಮ್ಗೆ. ಆ ದುಡ್ಡನ್ನ ನಾನ್ ಬಳಸೋದಿಲ್ಲ ಅಮ್ಮ. ಆ ದುಡ್ಡನ್ನ ಸೀದಾ ತಗೊಂಡೋಗಿ ಬ್ಯಾಂಕಲ್ಲಿ ನಿನ್ನ ಹೆಸರಲ್ಲಿ ಇಡ್ತೀನಿ. ಪ್ರತಿ ತಿಂಗಳು ಬಡ್ಡಿ ಬರೋ ಹಾಗೆ ಮಾಡ್ತೀನಮ್ಮ. ನೀನು ಪ್ರತಿ ತಿಂಗಳು ಬರೋ ಬಡ್ಡಿಲಿ ಈ ಅಕ್ಕಪಕ್ಕದವ್ರಿಗೆಲ್ಲ ಸಾಲ ಕೊಟ್ಕೊಂಡು ಆರಾಮಾಗಿರು. ಅದ್ರಲ್ಲಿ ಬರೋ ಬಡ್ಡಿಲಿ ನೀ ಸಂತೋಷವಾಗಿರಮ್ಮ. ಅಲ್ಲ ಕಣ, ಅವರೇ ನಮಗ್ ಮನೆ ಕಟ್ಟಿಸ್ಕೊಡ್ತಾರೆ ಅಂತ್ಯಾ, ಜೊತೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇರೆ ಕೊಡ್ತಾರೆ ಅಂತ್ಯಾ. ಇದು ನನ್ಗೆ ಅರ್ಥ ಆಗ್ಲಿಲ್ಲಪ್ಪ. ಅವ್ರು ಯಾಕೆ ನನಗೆ ದುಡ್ಡು ಕೊಡ್ಬೇಕು ಅದನ್ನ ಮೊದ್ಲು ಹೇಳು. ಅಮ್ಮ ನೀನೀಗ ನನ್ನನ್ನ ಪ್ರಶ್ನೆಗಳನ್ನ ಕೇಳಿದೆ ಅಲ್ವಾ, ನಾನು ಇದೇ ರೀತಿ ಅವ್ರನ್ನ 108 ಪ್ರಶ್ನೆಗಳನ್ನ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಈ ಮನೆಗಳನ್ನ ಕಟ್ಟಿದ ಮೇಲೆ ಕೆಳಗಡೆ 2 ಮನೆ ಇರುತ್ತಲ್ಲ, ಅದನ್ನ ನಮಗ್ ಕೊಡ್ತಾರೆ. ಮೇಲ್ಗಡೆ 4 ಮನೆನ ಅವ್ರು ಬೇರೆಯವ್ರಿಗೆ ಮಾರ್ಕಂತಾರೆ. ಏ ಬುದ್ಧಿ ಇದೆಯೇನೋ? ನಮ್ಮ ಮನೆಗಳನ್ನ ಅವ್ರ ಹೆಂಗ ಮಾರ್ತಾರೆ? ನಮ್ಮ ಆಸ್ತಿ ಬರೋದಕ್ಕೆ ಅವ್ರಿಗೇನು ಹಕ್ಕಿದೆ? ಅಮ್ಮ ಕೆಳಗಡೆ 2 ಮನೆನ ನಮಗೆ ಕೊಡ್ತಾರೆ, ಮೇಲ್ಗಡೆ 4 ಮನೆನ ಬೇರೆಯವ್ರಿಗೆ ಕೊಡ್ಕಂತಾರೆ. ಕೊಡ್ಕೊಳ್ಳಿ ಬಿಡು, ಇದರಿಂದ ನಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಹಂಗಂತ್ಯ? ಓ ಅಲ್ಲ ಕಣ, ಈ ಜಾಗ ನಮ್ಮ ಹೆಸರಲ್ಲಿ ಇರ್ತದೆ ತಾನೆ, ಅದ್ರಲ್ಲಿ ಏನು ಮೋಸ ಇಲ್ವಲ್ಲ? ಅಮ್ಮ ಇದ್ರಲ್ಲಿ ಯಾವ ಮೋಸನೂ ಆಗೋದಿಲ್ಲ. ಈಗ ಈ ಮನೆ ನಮ್ಮ ಇಬ್ಬರ ಹೆಸರಲ್ಲೂ ಇದೆ ಅಲ್ವಾ, ಈಗ ನೀನು ಈ ಮನೆನ ನನ್ನ ಹೆಸರಿಗೆ ಬರ್ಕೊಟ್ರೆ ಆಮೇಲೆ ಆ 2 ಮನೆನ ನಿನ್ನ ಹೆಸರಿಗೆ ಬರ್ಸ್ಕೊಡ್ತೀನಿ. ಏನಂತೀಯ? ಅಮ್ಮ ಆ ಮನೆಯಿಂದ ನಾನು ನನ್ನ ಹೆಂಡ್ತೀನಿ ಈ ಹೊಸ ಮನೆಗೆ ಬಂದ್ಬಿಟ್ರೆ ಆಮೇಲೆ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಂದ ಬರೋ ಲಾಭದಲ್ಲಿ ನಮಗೂ ಭಾಗ ಬೇಕು ಅಂತ ಕೇಳ್ಬೋದಮ್ಮ. ಆ ಜಾಗನ ನಮ್ದೆ ತಾನೆ, ಕೇಳುವಾಗ ಗತ್ತಿಂದ ಕೇಳ್ಬೇಕಮ್ಮ. ಅಮ್ಮ ಇದೆಲ್ಲ ಆಯ್ತು ಅಂದ್ರೆ ನಾನು ಜವಾಬ್ದಾರಿಯಿಂದ ಇರ್ತೀನಿ, ನಿನಗೂ ಗೌರವ ಸಿಗುತ್ತೆ, ನನಗೂ ಗೌರವ ಸಿಗುತ್ತೆ. ಹೇಗಿದೆ ನನ್ನ ಪ್ಲಾನು? ಹಾಗಿರುತ್ತೆ ನಿನ್ನ ಪ್ಲಾನು. ಲೇ, ಇವನ್ನ ಕೂರಿಸ್ಕೊಂಡು ಏನೇ ಮಾಡ್ತಾ ಇದೀಯಾ? ಓಹೋ, ಹೆತ್ತು ಕರಳು ಪ್ರೀತಿ ಉಕ್ಕು ಬರ್ತಾ ಇದೆಯೇನೋ? ಇಲ್ಲ ಕಣಯ್ಯ, ನಾನು ಅನಾಥನಾಗ್ಬಿಟ್ಟೆ, ಅನಾಥನಾಗೆ ಹೊಂಟೈತೀನಿ, ಅನಾಥ ಹೆಣವಾಗ್ಬಿಡ್ತೀನಿ ಅಂತ ಏನೇನೋ ಅಂದ್ಬಿಟ್ನಾ, ಅದಕ್ಕೆ. ಅವತ್ತು ಬದಲಾಗಿದ್ದೀನಿ ಅಂತ ಹೇಳಿ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿದ್ದು ಇದೇನಾ? ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ನಾನು ಇವನ್ನ ಆಚೆ ಹೋಗು ಅಂದೆ, ಕುತ್ಕಿಡ್ದು ಆಚೆನೂ ತಳ್ದೆ. ಎಲ್ಲಾದ್ರೂ ದೂರ ಹೋಗಿ ಸತ್ತೋಗ್ತೀನಿ ಅನ್ನ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಕಡೆಯ. ಲೇ, ನಾಟಕ ಕಣೆ, ನಾಟಕ. ಇರೋದನ್ನೆಲ್ಲ ಕಿತ್ಕೊಂಡಾಯ್ತು,
ಇದೊಂದು ಮನೆ ಉಳಿದಿದೆ, ಅದನ್ನು ಕಿತ್ಕೊಂಡು ನಮ್ಮಿಬ್ಬರನ್ನು ಬೀದಿ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಇವನು ಮತ್ತು ಇವ್ರ ಮಾವ. ಯೋ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾವೇನ್ ಮಾತಾಡ್ತಾ ಇದ್ವಿ ಅಂತ ನಿನಗೆ ಗೊತ್ತಾ? ಲೈ, ಎಲ್ಲ ಗೊತ್ತು ಕಣೋ. ನಿನ್ನ ಪ್ಲಾನು, ನಿನ್ನ ಕುತಂತ್ರ, ನಿನ್ನ ಉದ್ದೇಶನೆಲ್ಲ ಬಾಗ್ಲತ್ರ ನಿಂತ್ಕೊಂಡೆ ಕೇಳಿಸ್ಕೊಂಡೆ. ಇದೇ ರೀತಿ ತಾನೇ ಮೊದಲು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ, ಈ ಮನೆನ ಅಡ ಇಟ್ಟು ಸಾಲ ತಗೋತೀನಿ ಅಂತ ಹೇಳಿ ನನ್ನ ಮಗ ರಮೇಶನ ಏಮಾರಿಸಿ ಈ ಮನೆನ ನಿನ್ನ ಹೆಸರು ಬರ್ಸ್ಕೊಂಡೆ. ಈಗ ಇಲ್ಲಿ ಫ್ಲಾಟ್ ಕಟ್ತೀನಿ ಅಂತ ಹೇಳಿ ನಿಮ್ಮ ಅಮ್ಮನ ಏಮಾರಿಸಿ ನೀನು ಸಂತೋಷವಾಗಿರ್ತೀಯ ಅಂತ ಹೇಳ್ಬಿಟ್ಟು ಈ ಮನೆನ ನಿನ್ನ ಹೆಸರು ಬರ್ಸ್ಕೊಳಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ? ಲೈ, ಇದೆಲ್ಲ ನಿನ್ ಪ್ಲಾನ್ ಅಲ್ಲ ಕಣೋ. ನಿನ್ನ ಮಾವ ಇದಾನಲ್ಲ ರಾಜಶೇಖರ, ಅವನ್ ಪ್ಲಾನ್ ಇದೆಲ್ಲ. ಅವನು ಹೇಳ್ದಂಗೆ ನೀನ್ ಕುಣಿತಾ ಇದೀಯಾ ಅಲ್ಲ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನು ಈ ವಿಷಯನ ಅವ್ರ ಹತ್ರ ಹೇಳಿದಾಗ ಬೇಡ ಅಂತ ಹೇಳಿದ್ರು. ಕೇಳ್ದೇನೆ ನಿನ್ನ ಮಗನ ಮಾತನ್ನ. ಸ್ವಲ್ಪ ಹೊತ್ತಿಗೆ ಮುಂಚೆ ಏನ್ ಹೇಳ್ತಿದ್ದ? ಅಯ್ಯೋಯ್ಯೋ, ನಮ್ಮ ಮಾವ ನನ್ನನ್ನ ಕೇವಲವಾಗಿ ಕಾಣ್ತಾರೆ, ಅವ್ರ ಮುಂದೆ ನಾನು ಗೌರವವಾಗಿ ಬದುಕಬೇಕು ಅಂತ ಅಳ್ತಿದ್ದ ತಾನೆ. ಈಗ ನೋಡು ಹೇಗ್ ಮಾತಾಡ್ತಾ ಇದ್ದಾನೆ. ಇವನು ಮಾತಾಡ್ತಾ ಇಲ್ಲ ಕಣೆ, ಅವನು ಹೇಳ್ಕೊಟ್ಟದನ್ನ ಇವನು ಹೇಳ್ತಾ ಇದ್ದಾನೆ. ಏನು ಸುಮ್ನೆ ಏನೇನೋ ಮಾತಾಡ್ತಾ ಇದೆಯಲ್ಲ? ನಾನು ಆ ಮನುಷ್ಯನ ಬಿಟ್ಟು ಬರ್ಬೇಕು ಅಂತಾನೆ ಈ ಪ್ಲಾನ್ ಮಾಡಿರೋದು. ಅದಕ್ಕೆ ಕಷ್ಟಪಡ್ತಾ ಇರೋದು. ಅದಕ್ಕೆ ಯಾಕೋ ಕಷ್ಟ ಪಡಕ್ ಹೋಗ್ತೀಯಾ? ನಿಮ್ ತಾಯಿನ ಏಮಾರಿಸಿ ಪೇಪರಿಗೆ ಸೈನ್ ಮಾಡಿಸ್ಕೊ. ಆ ಪೇಪರ್ನ ತಗೊಂಡೋಗಿ ನಿಮ್ಮ ಮಾವನಿಗೆ ಕೊಡು. ನಿಮ್ಮ ಮಾವ ಆ ಪೇಪರ್ನ ಇಟ್ಕೊಂಡು ನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ನೀನು ಆರಾಮಾಗಿ ಬಂದ್ಬಿಡು. ಅಮ್ಮ, ಈ ಮನುಷ್ಯ ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ದಾನೆ. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಈಗ ಈ ಪ್ಲಾನ್ ಬಗ್ಗೆ ನೀನ್ ಏನ್ ಹೇಳ್ತೀಯ ಅದನ್ನ ಹೇಳು. ಅಲ್ಲ ಕಣ ವಾಸು, ನಿಮ್ಮ ಅಪ್ಪ ಏನೇನೋ ಹೇಳ್ತಿದಾರಲ್ವ? ಅಮ್ಮ, ಆ ಮನುಷ್ಯಂಗೆ ಒಂದ್ ಕ್ವಾರ್ಟರ್ ಕೊಡ್ಸಿದ್ರೆ ಏನ್ ಬೇಕಾದ್ರೂ ಮಾತಾಡ್ತಾನಮ್ಮ. ಅದನ್ನೆಲ್ಲ ನೀನು ಲೆಕ್ಕ ಇಟ್ಕೋಬೇಡ. ಈಗ ಈ ಮನುಷ್ಯಂಗೂ ಈ ಮನೆಗೂ ಏನಮ್ಮ ಸಂಬಂಧ? ನೋಡು, ಈ ಮನೆ ನಮ್ಮಿಬ್ಬರ ಹೆಸರಲ್ಲೂ ಇರೋದು. ನಾವೇ ನಿರ್ಧಾರ ತಗೋಬೇಕು. ಈಗ ನಿನ್ ಕಡೆ ನಿರ್ಧಾರ ಹೇಳು. ಏನೇ ಯೋಚನೆ ಮಾಡ್ತಾ ಇದೀಯಾ? ಇವನ್ ಮಾತನ್ನ ನಂಬ್ಕೊಂಡು ನೀನು ಹೋದೆ ನಿನ್ನ ಬೀದಿ ನಿಲ್ಲಿಸ್ಬಿಡ್ತಾನೆ. ಲೈ, ಹೋಗೋ ಮನೆಯಿಂದ ಆಚೆಗೆ. ನೀನು ಹೋಗ್ಲಿಲ್ಲ ಅಂದ್ರೆ ನಾನ್ ಚಪ್ಪಲಿ ಮಾತಾಡ್ಬೇಕಾಗುತ್ತೆ. ಏಯ್, ಏನು ತುಂಬಾ ಓವರ್ ಆಗಿ ಆಡ್ತಾ ಇದೆಯಲ್ಲ? ಹೋಗಾಚೆ. ಏಯ್, ಯಾಕೋ ಹಾಗೆಲ್ಲ ಅಮ್ಮ, ಮಾತಾಡ್ತೀಯ? ಈ ಕಡೆ ಬಾಮ್ಮ. ಏಯ್, ಈ ಮನೆ ನನ್ನ ಹೆಸರಲ್ಲಿರೋದು. ನಮ್ಮ ಮನೆ ಒಳಗಡೆ ನಿಂತ್ಕೊಂಡು ನನ್ನನ್ನೇ ಆಚೆ ಹೋಗು ಅಂತ್ಯಾ? ಅರೆ, ಇದು ನಿನ್ನ ಮನೆನಾ? ಹೌದು, ಇದು ನನ್ನ ಮನೆನೇ. ಈ ಮನೆ ನನ್ನ ಹೆಸರಲ್ಲೇ ಇರೋದು. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಅಮ್ಮ, ನೀನ್ ಯಾಕಮ್ಮ ಆ ಮನುಷ್ಯನ ಹಿಡ್ಕೊಂಡಿದ್ಯಾ? ತಳ್ಳಮ್ಮ ಆಚೆ. ಯಾರನ್ನೋ ಆಚೆ ತಳ್ಳ ಕೇಳ್ತಿದ್ಯಾ ನೀನು? ಯಾರನ್ನ ಆಚೆ ತಳ್ಬೇಕು? ಈ ಮನುಷ್ಯ ಇಲ್ಲ ಅಂತಿದ್ರೆ ನೀನ್ ಹೆಂಗೋ ಬರ್ತಿದ್ದೆ? ಈ ಮನೆ ನಿನಗೆ ಸಿಕ್ತಿತ್ತು? ಜನ್ಮ ಕೊಟ್ಟಿದ್ದ ಅಪ್ಪ ಅಂತ ನೋಡ್ದೇನೆ ಮನೆಯಿಂದ ಆಚೆ ತಳ್ಳು ಅಂತಿದ್ಯಾ? ಇವ್ರು ಕೇಳೋ ಪ್ರಶ್ನೆಗೆ ನಿನ್ನಿಂದ ಉತ್ತರ ಕೊಡಕ್ ಆಗ್ತಿಲ್ಲ. ನಿನ್ ಬಣ್ಣ ಬಯಲಾಗೋಯ್ತು ಅಂತ ಕೋಪ ಉಕ್ಕಿ ಬರ್ತಿದ್ಯಾ? ಇವ್ರ ಹೆಸರಿನಲ್ಲಿ ಈ ಮನೆ ಇಲ್ಲ ಅಂತ ಅಪ್ಪ ಅಂತ ನೋಡ್ದೇನೆ ಮನೆಯಿಂದ ಆಚೆ ತಳ್ಳಕ್ ನೋಡ್ತೀಯಲ್ಲ? ನಾಳೆ ಈ ಮನೆನ ನಿನ್ನ ಹೆಸರು ಬರ್ಕೊಟ್ಬಿಟ್ರೆ ನನ್ನನ್ನು ಮನೆಯಿಂದ ಆಚೆ ತಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಮ್ಮ, ಇಲ್ಲ ಬಾಯಿ. ನೀನೇನು ಅಂತ ನನಗೆ ಗೊತ್ತಾಗೋಯ್ತು. ತಂದೆ ಅಂತಾನು ನೋಡ್ದೆ, ಮರ್ಯಾದಿಂದ ಮಾತು ಆಡ್ದೆ ಮನೆಯಿಂದ ಆಚೆ ತಳ್ಳಕ್ ನೋಡ್ತಿದ್ಯಲ್ಲ? ಇನ್ನು ಒಂದು ನಿಮಿಷ ಈ ಮನೆಯಲ್ಲಿ ಇರಬಾರ್ದು. ಹೋಗಾಚೆ, ಹೋಗೋ. ಅಮ್ಮ, ಅಮ್ಮ. ಭಾಗ್ಯ, ಈಗಲಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ಈಗ ನನಗೆ ಸಮಾಧಾನ ಆಯ್ತು. ಇನ್ನು ಯಾಕೋ ಇಲ್ಲೇ ನಿಂತಿದ್ಯಾ? ಹೇಳಲಿಲ್ವಾ ಅವಳು ಹೋಗು ಹೊರಗೆ ಅಂತ? ಯಾಕೆ ಹೋಗಲ್ವಾ? ಅಥವಾ ನಾನೇ ಕತ್ತಿಡ್ ತಬ್ಬೇಕಾ? ಓಹ್, ನೀವೆಲ್ಲರೂ ಒಂದಾಗ್ಬಿಟ್ಟಿದ್ದೀರಾ ಅಲ್ವಾ? ನೋಡ್ಕೊತೀನಿ, ನಿಮ್ಮೆಲ್ಲರೂ ನೋಡ್ಕೊತೀನಿ. ಅಯ್ಯ, ಹೋಗೋ ಎಳಸು. ನೀನೇನ್ ಮಾಡಿಯಾ? ಇನ್ನು ಏನಾದ್ರೂ ಮಾಡೋದಿದ್ರೆ ಆ ನಿನ್ನ ಮಾವ ಕುತಂತ್ರಿ ರಾಜಶೇಖರ, ಅವನ ಬಗ್ಗೆ ಮಾತ್ರ ನಾವು ಬಹಳ ಹುಷಾರಾಗಿರ್ಬೇಕು. ಹೌದು ಕಡೆ, ಅವನಿಗೆ ಅವನ್ ಸಹಾಯ ಇಲ್ಲದೆ ನಮ್ ರಾಣಿ ಮದ್ವೆನ ಮಾಡಿ ಮುಗಿಸ್ಬಿಟ್ವಲ್ಲ, ಆ ಸಿಟ್ಟು. ಅದಕ್ಕೆ ಇವ್ನ್ ಮುಂದಿಟ್ಕೊಂಡು ಈ ಮನೆನ ಕಿತ್ಕೊಂಡು ನಮ್ಮನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಈ ಭಾಗ್ಯ ದಡ್ಡಿ ಹೇಳಿದ ತಕ್ಷಣ ಸೈನ್ ಮಾಡ್ಬಿಡ್ತಾಳೆ ಅಂತ ತಿಳ್ಕೊಂಡಿರ್ಬೇಕು. ನೋಡ್ತಾ ಇರು, ನಾಳೆ ಆಯ್ತೆ ಅವನ್ಗ ಅಪ್ಪ ಏನ್ ಮಾಡ್ತೀನಿ ಅಂತ. ಅಯ್ಯೋ, ಯಾಕಪ್ಪ ಅಳ್ತಿದ್ಯಾ? ಏನಾಯ್ತು ಕಂದ? ಅಳ್ಬಾರ್ದು ಪುಟ್ಟ, ಅಳ್ಬಾರ್ದು. ರಾಜ, ಏನಾಯ್ತು? ಮತ್ತ್ಯಾಕೆ ಅಳ್ತಾ ಇದ್ದಾನೆ? ಹಸ್ವಾಗಿರ್ಬೇಕು, ಅಳ್ತಾ ಇದ್ದಾನೆ. ಬೆಳಿಗ್ಗೆಯಿಂದ ಹೀಗೆ ಅಳ್ತಾ ಇದ್ದಾನೆ. ಅಲ್ಲ ಅರ್ಚನಾ, ಹಸಿವು ಆಗ್ತದೆ ಅಂತ ಗೊತ್ತು ತಾನೆ, ಹಾಲು ಕುಡಿಸ್ಬೋದಲ್ವಾ?
ಇವ್ ನನ್ನ ಹತ್ರ ಎಲ್ಲ ಹಾಲು ಕುಡಿತಾನೆ. ಬಾಟ್ಲ ಹಾಲು ಕೊಡಿಸ್ಬಾರ್ದು ಅಂತ ನೀನೇ ಹೇಳಿದ್ಯಲ್ಲ. ಸರಿ, ಪ್ರಿಯ ಎಲ್ಲಿ? ಅವಳು ಕೈಗಾದ್ರೂ ಕೊಡು ಮಗುನ. ಅವಳಿಲ್ಲ, ಅಂಗಡಿಗೆ ಹೋಗಿರ್ಬೇಕು. ಅಂಗಡಿಗ? ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೆ ಅಂಗಡಿಗೆ ಹೋಗ್ತಾಳೆ? ದಿನ ಬೆಳಿಗ್ಗೆ ಅವಳು ತಾನೇ ಹಾಲು ತರೋದು, ಅದಕ್ಕೆ ಹೋಗಿರ್ಬೇಕು. ಹೌದಾ? ಮತ್ತೆ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಸರಿ, ಒಂದು ನಿಮಿಷ, ನಾನು ನೋಡ್ಕೊಂಬರ್ತೀನಿ. ಪ್ರೀತಿಯ ಅಕ್ಕ ಭಾವನೆಗೆ ನಮಸ್ಕಾರಗಳು. ನಾನು ಇಲ್ಲಿದ್ದರೆ ನನ್ನಿಂದ ನಿಮಗೇನಾದರೂ ಸಹಾಯವಾಗಬಹುದೆಂದು ನಾನು ಇಲ್ಲಿ ಉಳಿದುಕೊಳ್ಳಲು ಒಪ್ಪಿಕೊಂಡಿದ್ದೆ. ಆದರೆ ನನ್ನಿಂದ ನಿಮಗೆ ಸಹಾಯವಾಗುತ್ತಿಲ್ಲ, ತೊಂದರೆಯಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಿರುವೆನು. ನಾನೊಬ್ಬಳು ದುರಾದೃಷ್ಟವಂತೆ. ನಾನಿರುವ ಜಾಗದಲ್ಲಿ ಸಂತೋಷ, ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ಅಕ್ಕ, ನನ್ನ ನೆಮ್ಮದಿ ಕೆಡೋದಕ್ಕೆ ನೀನೇ ಕಾರಣ ಎಂದು ಯಾವಾಗ ನಿನ್ನ ಬಾಯಿಂದ ಬಂತೋ ಆ ಕ್ಷಣನೇ ನಾನು ಸತ್ತು ಹೋದೆ. ರಾತ್ರಿ ಕೂಡ ನಿನಗೂ ಭಾವನಿಗೂ ಜಗಳ ಆಗೋದಕ್ಕೆ ನಾನೇ ಕಾರಣ. ಇನ್ಮೇಲೆ ಇಲ್ಲಿದ್ದು ನಿಮ್ಮಿಬ್ಬರ ನೆಮ್ಮದಿನೂ ಸಂತೋಷನೂ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ನನ್ನಿಂದ ಯಾರಿಗೂ ತೊಂದರೆಯಾಗದೆ ಇರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಮರೆತು ಬಿಡಿ. ಪ್ರೀತಿಯ ಪಾಪುವಿಗೆ ನನ್ನ ಪ್ರೀತಿಯ ಮುತ್ತುಗಳು. ಹಿಂತಿ ಪ್ರಿಯ. ಸಾಕ? ಇದೇ ತಾನೇ ನಿನಗೆ ಬೇಕಾಗಿದ್ದಿದ್ದು? ಈಗ ನನಗೆ ಸಂತೋಷನಾ? ಅಯ್ಯೋ, ಇಲ್ಲ, ಅವಳು ಹೀಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ. ಈಗ ಅಯ್ಯೋ ಒಂದು ಏನು ಪ್ರಯೋಜನ? ಪಾಪದ ಹುಡುಗಿ ಅವಳು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ, ಅವಮಾನಗಳನ್ನ ಅನುಭವಿಸಿ ನೊಂದಿದ್ದಾಳೆ. ಅಂತವಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬೋಣ ಅಂತ ಕರ್ಕೊಂಡ್ಬಂದೆ. ಆದ್ರೆ ಇಲ್ಲೂ ಅವಳಿಗೆ ಅವಮಾನ ಆಗೋ ಹಾಗೆ ಮಾತಾಡಿ ಅವಳನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ಯಲ್ಲ. ಅವಳು ಎಲ್ಲಾದ್ರೂ ಹೋಗಿ ಅಪಾಯ ಏನಾದ್ರೂ ಮಾಡ್ಕೊಂಡ್ರೆ ಏನ್ ಮಾಡ್ತೀಯಾ? ಅಯ್ಯೋ, ಹಾಗೆಲ್ಲ ಏನೂ ಆಗ್ಬಾರ್ದು. ಮೊದ್ಲು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡ್ ಬಾ. ನಂಗೆ ತುಂಬಾ ಭಯ ಆಗ್ತಿದೆ. ನೋಡು, ಪ್ರಿಯಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆ ಪಾಪ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ತಿಳ್ಕೊ. ಛೇ, ಬಾಮ್ಮ. ಏನಿದು, ಇಲ್ಲೇ ನಿಂತ್ಬಿಟ್ಯಲ್ಲ? ಅರ್ಚನಾ, ರಮೇಶ್, ಚೆನ್ನಾಗಿದ್ದೀರಾ? ಪಾಪ ಏನಂತಾನೆ? ಏನ್ ರಮೇಶ್, ನಿಮ್ಮ ನೋಡೋಣ ಅಂತ ಮನೆ ತನಕ ಬಂದಿದ್ದೀವಿ. ಬನ್ನಿ ಅಂತ ಒಳಗ್ ಕರೀದೆ, ಕಲ್ ಬಂಡೆ ತರ ನಿಂತ್ಕೊಂಡಿದ್ದೀರಲ್ಲ, ಯಾಕೆ? ನಾವಿಬ್ರು ಬಂದಿದ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಹ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅದು ನೀವು ದಿಢೀರಂತ ಬಂದಿದ್ದೀರಲ್ಲ, ಅದಕ್ಕೆ ನನಗೆ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಅದಕ್ಕೆ, ಬನ್ನಿ. ನಡೀರಿ. ಚಾಪೆ. ಅರ್ಚನಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅದಕ್ಕೆ. ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ ರಮೇಶ್. ಅರ್ಚನಾ, ಮಗುನ್ ಕೊಡು. ಮಲ್ಕೊಂಡ್ಬಿಟ್ಟಿದ್ದಾನೆ. ರಮೇಶ್, ಪ್ರಿಯಾ ಎಲ್ಲಿ? ಅವಳಿಗೆ ಅಂತ ಬಟ್ಟೆ ತಗೊಂಡ್ ಬಂದಿದ್ದೀನಿ, ಕರೀರಿ. ಅದು ಪ್ರಿಯಾ ಹೊರಗಡೆ ಹೋಗಿದ್ದಾಳೆ. ಹೊರಗಡೆ? ಓ, ಅಂಗಡಿಗೆ ಹೋಗಿದ್ದಾಳಾ? ಹಾಗಾದ್ರೆ ಇನ್ನೇನ್ ಬಂದ್ಬಿಡ್ತಾಳೆ. ಇಲ್ಲ, ಅದು ಅಂಗಡಿಗಲ್ಲ, ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾಳೆ. ಅಮ್ಮನ್ ಆಶ್ಚರ್ಯ ಆಗ್ತಿದ್ಯಲ್ಲ, ಪ್ರಿಯಾ ಅಮ್ಮನ್ ಮನೆಗೆ ಹೋಗಿದ್ದಾಳ. ನಾವ್ ಫೋನ್ ಮಾಡಿ ಬಾ ಅಂತ ಕರೆದ್ರು ಬರಲ್ಲ ಅಂತ ಹೇಳ್ತಿದ್ಲು. ಈಗ ಅವಳೇ ಹೊರಟೋಗಿದ್ದಾಳ. ಅವಳಿಗೆ ಅಮ್ಮನ್ ನೋಡ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ಲು, ಹಾಗೆ ಹೊರಟ್ಬಿಟ್ಲು. ಹೌದಾ? ನಾವು ಅವಳನ್ನ ನೋಡೋಣ ಅಂತ ಬಂದ್ವಿ. ಅವಳು ನೋಡಿದ್ರೆ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದಾಳೆ.
ಏನಿಲ್ಲ ಅರ್ಚನಾ, ಅದು ನಮ್ ದೀನಂಗೆ ಪ್ರಿಯಾ ಹೊರಗಡೆ ಎಲ್ಲೋ ಸಿಕ್ಕಿದ್ಲಂತೆ, ಮಾತಾಡ್ಸದ್ನಂತೆ. ಅವಳು ಮೊದ್ಲಿನ ತರ ಕೋಪದಲ್ಲೇ ಮಾತಾಡ್ ಹೋದ್ಲಂತೆ. ರಮೇಶ ಏನೋ ಮಾತು ಕೊಟ್ಟಿದ್ದಾನೆ, ಆದ್ರೂ ಆಗಾಗ ನಾವ್ ಬಂದ್ ಮಾತಾಡ್ಸ್ಕೊಂಡ್ ಹೋದ್ರೆ ತಾನೇ ಅವಳು ಸರಿ ಹೋಗೋದು. ಅದಕ್ಕೆ ಏನಮ್ಮ ಈಗ? ಪ್ರಿಯಾ ನಮ್ಮನೆಗೆ ತಾನೇ ಹೋಗಿದ್ದಾಳೆ. ನಾನು ಅಲ್ಲಿಗೆ ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ, ನೀನ್ ಫೋನಲ್ಲಿ ಮಾತಾಡು. ಇಲ್ಲ ಅಂತಂದ್ರೆ ನೀನ್ ನನ್ನ ಜೊತೆ ಮನೆಗೆ ಬಂದ್ಬಿಡು. ಅವಳನ್ನ ಅಲ್ಲೇ ನೇರವಾಗಿ ನೋಡಿ ಮಾತಾಡ್ಸ್ಕೊಂಡು ಹೋಗುವಂತೆ. ಏನಂತೀಯ? ಆಯ್ತು, ನೋಡೋಣ ಇರೇ. ಅಲ್ಲೆಲ್ಲೆಲ್ಲೆಲ್ಲೆ ಬಂಗಾರಿ. ಹಲೋ ಅಳಿಂದ್ರೆ, ನಾನು ಅತ್ತೆ ಮಾತಾಡ್ತಿರೋದು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅರ್ಚನಾ, ಪಾಪು, ಪ್ರಿಯಾ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅತ್ತೆ. ರಮೇಶ್, ಯಾರೋ ಬೀಗ್ತಿಯಮ್ಮನಾ? ಹಾ, ಕೊಡು, ನಾ ಮಾತಾಡ್ತೀನಿ. ಅಳಿಂದ್ರೆ, ಜಯಂತಿ ಅವರಮ್ಮ ಬಂದಿದ್ದಾರಾ? ಅವ್ರ ಧ್ವನಿ ಕೇಳ್ದಂಗಿದೆ. ಹೌದತ್ತೆ, ಜಯಂತಿಯವರು ಅವರಮ್ಮನೂ ಬಂದಿದ್ದಾರೆ. ಅವ್ರ್ಯಾಕಲ್ಲಿ ಬಂದಿದ್ದಾರೆ? ನನ್ಗನ್ಸುತ್ತೆ ಪ್ರಿಯಾ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದಾರೆ ಅಂತ. ಅವ್ರ ಹತ್ರ ನಾವು 6 ತಿಂಗಳು ಟೈಮ್ ಕೇಳಿದ್ವಿ, ಆದ್ರೆ ನಾವಿನ್ನೂ ಪ್ರಿಯಾ ಹತ್ರ ಮಾತೇ ಆಡಿಲ್ವಲ್ಲ ಅಳಿಂದ್ರೆ. ನೀವೇನಾದ್ರೂ ಅವ್ರ ಹತ್ರ ಮಾತಾಡಿದ್ರಾ? ಅತ್ತೆ, ಅದು ರಮೇಶ್, ಕೊಡು, ಮಾತಾಡ್ತೀನಿ. 1 ನಿಮಿಷ ಅತ್ತೆ. ಬೀಗ್ತಿಯಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಬೀಗ್ತಿಯಮ್ಮ, ಒಂದ್ ಫೋನು ಮಾಡ್ತಾ ಇಲ್ಲ? ಅದು ಅದು ಅದ್ ಸರಿ, ಪ್ರಿಯಾ ದೀನನ್ ಮದ್ವೆ ವಿಷಯದ ಬಗ್ಗೆ ಏನ್ ನಿರ್ಧಾರಕ್ ಬಂದ್ರಿ? ಆದಷ್ಟು ಬೇಗ ಅವರಿಬ್ರಿಗೂ ಮದ್ವೆ ಆದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಅದ್ ಸರಿ, ಪ್ರಿಯನ್ ಹತ್ರ ಮದ್ವೆ ವಿಷಯ ಮಾತಾಡಿದ್ರಾ? ಇಲ್ಲ, ಅವಳ ಹತ್ರ ಇನ್ನೂ ಈ ವಿಷಯ ಮಾತಾಡಿಲ್ಲ. 6 ತಿಂಗಳು ಟೈಮ್ ತಗೊಂಡಿದ್ವಲ್ಲ. ಬೀಗ್ತಿಯಮ್ಮ, ಮಾತ್ ಕೊಟ್ಟಿದ್ದೀರಾ, ಮಾತ್ ಕೊಟ್ಟ ಹಾಗೆ ನಡ್ಕೋಬೇಕು. ಅದೇ ಎಲ್ರಿಗೂ ಒಳ್ಳೇದಾಗೋದು. ಸರಿ, 1 ನಿಮಿಷ, ಫೋನ್ ರಮೇಶಿಗೆ ಕೊಡ್ತೀನಿ. ಹೇಳಿ ಅತ್ತೆ. ಏನೂ ಇಲ್ಲ ಅಳಿಂದ್ರೆ, ಯಾಕೋ ಬೆಳಗ್ಗೆಯಿಂದ ಪ್ರಿಯಾ ತುಂಬಾ ಜ್ಞಾಪಕಕ್ಕೆ ಬರ್ತಿದ್ಲು. ಅವಳ ಹತ್ರ ಮಾತಾಡ್ಬೇಕು ಅನ್ಸ್ತು. ಸ್ವಲ್ಪ ಫೋನ್ನ ಪ್ರಿಯಂಗ್ ಕೊಡ್ತೀರಾ? ಅತ್ತೆ, ಅದು ಪ್ರಿಯಾ. ಕೊಡಿ, ನಾನು ಮಾತಾಡ್ತೀನಿ. ಅಮ್ಮ ಹೇಳಮ್ಮ. ಹೇಗಿದ್ಯಾ ಅರ್ಚನಾ? ಪಾಪು ಹೇಗಿದ್ದಾನೆ? ಹಾ, ನಾನು ಚೆನ್ನಾಗಿದ್ದೀನಿ, ಮಗನೂ ಚೆನ್ನಾಗಿದೆ. ಪ್ರಿಯಾ ಅಲ್ಲಿಗೆ ಬರ್ತಿದ್ದಾಳಮ್ಮ. ಏನು? ಪ್ರಿಯಾ ಇಲ್ಲಿಗೆ ಬರ್ತಿದ್ದಾಳ? ಮತ್ತಿನ್ನೂ ಬಂದೇ ಇಲ್ಲ? ಅವಳು ಹೊರಟು ಈಗ ಸ್ವಲ್ಪ ಹೊತ್ತಾಯ್ತು. ಬಸ್ಸಲ್ಲಿ ಬರ್ತಿದ್ದಾಳೆ. ಓ, ಸರಿ ಸರಿ, ಬಸ್ನಲ್ಲಿ ಬರ್ತಿದ್ದಾಳ ಅಂದ್ರೆ ತಡ ಆಗುತ್ತೆ ಬಿಡು. ಅವಳು ಬಂದ್ಮೇಲೆ ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ಈ ಸಲ ಅವಳು ವಾಪಸ್ ಬರ್ಬೇಕಾದ್ರೆ ನಾನು ಅವಳ ಜೊತೆ ಬರ್ತೀನಿ. ನನಗೆ ಪಾಪು ನೋಡ್ಬೇಕು ಅನ್ಸ್ಬಿಟ್ಟಿದೆ. ಸರಿಮ್ಮ, ಬಾ. ಸರಿಮ್ಮ, ಫೋನ್ ಇಡ್ಲಾ? ಸರಿಮ್ಮ. ರಮೇಶ್, ನಾವಿನ್ ಹೊರಡ್ತೀವಿ. ಅಯ್ಯೋ, ಇರಿ, ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲ, ಇನ್ನೊಂದಿನ ಬರ್ತೀವಿ. ಅರ್ಚನಾ, ಮಗುನ್ ತಗೋ. ಬಾರೋ ಬಾರೋ ಬಾರೋ. ಹಾ, ಹೋಗಕ್ಕಂತ. ಅಮ್ಮ, ನೀನು ಹಾಗೆ ಮನೆಗೆ ಬಂದ್ಬಿಡು. ಪ್ರಿಯನ್ ಅಲ್ಲೇ ನೋಡಿ ಮಾತಾಡ್ಸ್ಕೊಂಡು ಹೋಗುವಂತೆ. ಇಲ್ಲ ಕಣೆ, ದೀನಾ ಎಲ್ಲೋ ಹೊರಗಡೆ ಹೋಗ್ಬೇಕಂತೆ. ನಾನ್ ಕಾರ್ ಕಳಿಸ್ಬೇಕು, ನಾನ್ ಮನೆಗೆ ಹೋಗ್ಬೇಕು. ಇನ್ನೊಂದಿನ ಬರ್ತೀನಿ. ಸರಿ ಅಮ್ಮ. ಅರ್ಚನಾ, ಬರ್ತೀನಿ. ರಮೇಶ್, ಬರ್ತೀನಿ. ರಮೇಶ್, ಪ್ರಿಯಾ ಬಂದ ತಕ್ಷಣ ಇದನ್ನ ಕೊಟ್ಬಿಡಪ್ಪ. ಹಾ, ಸರಿ. ಬರ್ತೀವಿ ಅರ್ಚನಾ. ನೋಡಿದ್ಯಾ, ಬಂದವ್ರ ಹತ್ರ ನಡೆದಿರೋದನ್ನ ಹೇಳೋಕ್ಕಾಗದೆ, ಅಮ್ಮನ ಹತ್ರ ನಿಜ ಹೇಳೋಕ್ಕಾಗದೆ. ಛೇ, ಇದೆಲ್ಲ ಬೇಕಿತ್ತ? ಅಲ್ಲ, ನೀನವ್ರ ಹತ್ರ ಹೇಗೆ ಅಷ್ಟು ಸುಲಭವಾಗಿ ಸುಳ್ಳು ಹೇಳ್ಬಿಟ್ಟೆ? ಅವ್ರ ಹತ್ರ ಹೇಗ್ ನಿಜ ಹೇಳೋಕ್ಕಾಗತ್ತೆ? ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತಾ ಗೊತ್ತಿಲ್ಲ. ಬಂದ್ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ.